ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ಇಂಡಿಯಾ ವಿಕ್ಸ್ 14.48 ಓಡ್ತಾ ಇದೆ. ಅಂದರೆ ಆಲ್ಮೋಸ್ಟ್ ನಾವೇನಂತ ಹೇಳ್ಬೋದು, ಪ್ರೈಸಸ್ ಇನ್ನೂ ಜನ ಬುಲ್ಲಿಶ್ ಹೋಗುತ್ತೆ ಮಾರ್ಕೆಟು ಅಂತಾನೆ ನಂಬಿದ್ದಾರೆ. ಬಟ್ ಆದರೆ ನಿಫ್ಟಿಲಿ ಆಗ್ತಾ ಇರೋದೇ ಇನ್ನೊಂದೇನು, ಬುಲ್ಲಿಶ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ನ ಕಂಟಿನ್ಯೂಸ್ಲಿ ಮಾರ್ಕೆಟು ಕೆಳಗಿಳಿತಾ ಇದೆ. ಆಸ್ ಪರ್ ದಿ ಟ್ರೆಂಡ್ ನಮಗೆ ಟಾರ್ಗೆಟ್ 25,000 ತಾಕಬೇಕಾಗಿತ್ತು. ಬಟ್ ವಿ ರಿಯಲಿ ಡೋಂಟ್ ನೋ ಇನ್ನು ಎಷ್ಟು ದಿವಸ ತೊಗೊಳತ್ತೆ ಅಂತ. ಇಲ್ಲಿಂದ ಪುಲ್ ಬ್ಯಾಕ್ ಬಂದಿರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ 24,171ಕ್ಕೆ ಸಪೋರ್ಟ್ ತೊಗೊಂಡು ಅಲ್ಲಿಂದ ಮತ್ತೆ ರಿಟ್ರೇಸ್ಮೆಂಟ್ ಆಗ್ಬೋದು ಅಂತ ನನ್ನ ಒಪಿನಿಯನ್ನು. ನೋಡೋಣ ನಿಜವಾಗ್ಲೂ ಆ ಥರ ಆಗುತ್ತೋ ಆಗಲ್ವೋ ಅಂತ ಕಾದು ನೋಡಬೇಕು. ಅದಲ್ಲದೆ ಇವತ್ತು ಮಾರಿಬೋಸೋ ಪ್ಯಾಟರ್ನ್ ಆಗಿರೋದ್ರಿಂದ ಒಂದು ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಹೇಳ್ಬಿಡ್ತೀನಿ. ಚಾಣಕ್ಯ ಸಪೋರ್ಟ್ ಬಂದು 24,250 ಮತ್ತು ರೆಸಿಸ್ಟೆನ್ಸು 24,550. ಇವತ್ತಿನ ದಿವಸ 5 ನಿಮಿಷ ಚಾರ್ಟ್ ಪ್ರಕಾರ ನಾನು ಏನಾದ್ರು ಆಪರ್ಚುನಿಟಿ ಹುಡುಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಮೇಜರ್ ಟ್ರೇಡ್ ಇಲ್ಲಿ ಇತ್ತು, ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಟ್ರೇಡ್ ತಾಕಲಿಲ್ಲ. ಅದೇ ಥರ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಪ್ರಾಬಬ್ಲಿ ಅರೌಂಡ್ 12:30 ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಪ್ರೈಸಸ್ ಅಲ್ಲಿಂದ ಡೌನ್ಫಾಲ್ ಆಗಿದೆ. ಕರೆಕ್ಟಲ್ಲ, ಇಲ್ಲಿಂದ ಮೇಲೋಗುತ್ತೆ ಇದು ಯಾರು ಟ್ರೇಡ್ ತೊಗೊಂಡಿದ್ರು ಅಂದರೆ ಡೆಫಿನೆಟ್ಲಿ ಡೌನ್ ಟ್ರೆಂಡಲ್ಲಿ ಬುಲ್ಲಿಶ್ ಪ್ಯಾಟರ್ನ್ಸ್ ಯಾವುದು ವರ್ಕ್ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸತಿ ಅದು ಅರ್ಥ ಆಯಿತು ಅಂದರೆ ಹಿ ವಿಲ್ ಬಿ ಎ ಸಕ್ಸಸ್ಫುಲ್ ಟ್ರೇಡರ್. ಸೊ ಇದಾಯಿತು ನಿಫ್ಟಿಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್, ಫಾಲೋಡ್ ಬೈ ಬ್ಯಾಂಕ್ ನಿಫ್ಟಿ. ಆಸ್ ಪರ್ ದ ಡೈಲಿ ಗ್ರಾಫ್ ನಮ್ಗೇನಾಗಿದೆ, ದೊಡ್ಡ ಮಾರುಬೋಸು ಕ್ಯಾಂಡಲ್ ಬಂದಿದೆ ಆ್ಯಂಡ್ ಈವ್ನಿಂಗ್ ಸ್ಟಾರ್ ಸಹಿತ ಆಗೋ ಥರ ಇತ್ತು. ಬಟ್ ಈವ್ನಿಂಗ್ ಸ್ಟಾರ್ ಆಗಲಿಲ್ಲ. ಲಾಂಗ್ ಅಪ್ಪರ್ ಶ್ಯಾಡೋಸು. ಮಾರ್ಕೆಟ್ ಇವತ್ತು ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ, ಒಂದ ಬುಲ್ಲಿಶು ಒಂದ ಬೇರಿಶು ಅಂತ ಅಂದ್ಕೊಂಡಿದ್ವಿ. ಫಾರ್ಚುನೇಟ್ಲಿ ಬೇರಿಶ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ದಟ್ ಈಸ್ ಒನ್ ಬಿಗ್ ಥಿಂಗ್. ಫಾಲೋಡ್ ಬೈ ದಿಸ್ ಎಲ್ಲಿ ತನಕ ಬೀಳ್ಬೋದು, ಲಾಂಗ್ ಲೋಯರ್ ಶ್ಯಾಡೋ ಎಲ್ಲಿ ತನಕ ಇದೆ ಪ್ರಾಬಬ್ಲಿ ಅಲ್ಲಿ ತನಕ ಬರ್ಬೋದು. ಮತ್ತು ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 52,600 ಹೇಳ್ತಾ ಇದೆ. ಅದೇ ಥರ ರೆಸಿಸ್ಟೆನ್ಸು 53,600. ಸೊ ಇದಾಯಿತು ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಇವತ್ತಿನ ದಿವಸ 5 ನಿಮಿಷ ಚಾರ್ಟ್ ಪ್ರಕಾರ ನಾನು ಎಲ್ಲಾದರೂ ಟ್ರೇಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಪ್ರಾಬಬ್ಲಿ ನನಗೆ 2 ಆಪರ್ಚುನಿಟಿ ಸಿಕ್ಕಿರುತ್ತೆ. ಒಂದು ಡ್ರಾಪ್, ಬೇಸ್ ಡ್ರಾಪ್. ಇದೇ ಜಾಗದಲ್ಲೇ ಐ ಫೌಂಡ್ ಅನದರ್ ಎಂಟ್ರಿ. ಸೊ ಇಲ್ಲಿ ಮೇಲ್ ಬಂದ ತಕ್ಷಣ ಒಂದು ರಿಜೆಕ್ಷನ್ ಆಗಿದೆ. ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಟೇಕನ್ ಎ ಟ್ರೇಡ್ ಹಿಯರ್. ಇಲ್ಲಿ ಮೊದಲನೇ ಟ್ರೇಡು. ಅಲ್ಲಾದ್ಮೇಲಿಂದ ನಂಗೆ ಬೇರೆ ಎಲ್ಲೂ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಇಲ್ಲಿ ಡಬಲ್ ಟಾಪ್ ತೋರಿಸ್ತಾರೆ, ಬಟ್ ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಟೇಕಿಂಗ್ ದ ಟ್ರೇಡ್ ಆರ್ ನಾಟ್. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ, ಫಾಲೋಡ್ ಬೈ ಫಿನ್ ನಿಫ್ಟಿ ಏನಾಗಿದೆ ಅಂತ ಹೇಳಿದ್ರೆ, ಸೇಮ್ ಪ್ಯಾರಾಮೀಟರ್ ಆಸ್ ಪರ್ ದ ಡೈಲಿ ಗ್ರಾಫ್ ನಮಗೆ ಬೇರಿಶ್ ಮೊಮೆಂಟಮ್ ನೋಡೋಕ್ಕೆ ಸಾಧ್ಯ ಸಿಕ್ತು. ಡೋಜಿಯಾಗಿ ಹೈಯೆಸ್ಟ್ ಪಾಯಿಂಟ್ ಮಾಡಿತ್ತು. ಕರೆಕ್ಟಾ? ಹೈಯೆಸ್ಟ್ ಪಾಯಿಂಟ್ ಮಾಡಿತ್ತು. ಅದೇ ಜಾಗ ಹೈಯರ್ ಹೈ ರಿವರ್ಸಲ್ ಕನ್ಫರ್ಮೇಷನ್ ಸಹಿತ ಆಗೋಗಿದೆ. ಸೊ ಪ್ರೈಸಸ್ಸು ಸ್ವಲ್ಪ ದಿವಸ ಡೌನ್ ಟ್ರೆಂಡೇ ಬರುತ್ತೆ. ಅಕಸ್ಮಾತ್ ರಿಟ್ರೇಸ್ಮೆಂಟ್ ಮಾಡಿದ್ರು ಕೂಡ ನಮ್ದೇಲಿ ಡೋಜಿಯ ಹೈಯೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತಲ್ಲ, ದಟ್ ವಿಲ್ ಬಿ ಆರ್ ರೆಸಿಸ್ಟೆನ್ಸ್ 24,932. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿ ಹೇಳ್ತಾ ಇದೆ ಅಂದರೆ, ಒಂದು 25,000, ಇನ್ನೊಂದು 24,350. ಒಳ್ಳೆ ಆಪರ್ಚುನಿಟಿ ಇದೆ ಸ್ನೇಹಿತರೆ. ಫಿನ್ ನಿಫ್ಟಿ ಇವತ್ತಿಂದ ಫೋಕಸ್ ಮಾಡಿಕೊಂಡು ಸೈಡ್ ವೇಸ್ ಬೇಸ್ ಸ್ಟ್ರಾಟಜೀಸ್ ಹಾಕೊಳ್ಳಿ. ವಿಲ್ ಬಿ ಏಬಲ್ ಟು ಅರ್ನ್ ಎ ಡಿಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಆ್ಯಂಡ್ ಇದಲ್ಲದೆ ಇವತ್ತಿನ ದಿವಸ ನಾವು ಯಾವ್ದಾದ್ರು ಟ್ರೇಡಿಂಗ್ ಆಪರ್ಚುನಿಟಿ ಹುಡುಕಿದ್ದೀವಿ ಅಂತ ಅಂದ್ಕೊಂಡ್ರೆ, ಆಸ್ ಪರ್ ದ 5 ಮಿನಿಟ್ಸ್ ಗ್ರಾಫ್ ನಂಗೆ ಆಪರ್ಚುನಿಟಿ 2 ಕಡೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಮೊದಲನೇದು ಈ ಜಾಗ ಡ್ರಾಪ್, ಬೇಸ್ ಡ್ರಾಪ್. ಸೊ ಇಲ್ಲೇ ನನಗೆ ಎಂಟ್ರಿ ಕೊಟ್ಟಿದ್ದಾನೆ ಮೊದಲನೇದು. ಅದು ಬಿಟ್ಟರೆ ಬೇರೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಪ್ರಾಬಬ್ಲಿ ನಾನು ಎಂಟ್ರಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 11-10 ಫುಟ್ ಬೈ ಮಾಡಿಕೊಂಡು ಐ ವುಡ್ ಹ್ಯಾವ್ ಅರ್ನ್ಡ್ ಎ ಡಿಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಇದಾಯಿತು ನಿಫ್ಟಿ ಫೈನಾನ್ಸ್. ಫಾಲೋಡ್ ಬೈ ದಿಸ್ ಮಿಡ್ ಕ್ಯಾಪ್ ನಿಫ್ಟಿ ಅಂತ ತೊಗೊಂಡ್ರೆ, ಮಿಡ್ ಕ್ಯಾಪ್ ನಿಫ್ಟಿಲಿ ಕೂಡ ಡೈಲಿ ಚಾರ್ಟಲ್ಲಿ ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿದೆ. ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿರೋದ್ರಿಂದ ಪ್ರಾಬಬ್ಲಿ ಈ ಜಾಗ ನಮಗೆ ಸಪ್ಲೈ ಝೋನ್ ಅಂತ ಕರಿಬೋದು. ಈ ಸಪ್ಲೈ ಝೋನ್ ಹತ್ರ ಅಕಸ್ಮಾತ್ ಏನಾದರೂ ಒಂದು ಬೇರಿಶ್ ಕ್ಯಾಂಡಲು ಹಿಂಗೆ ಬಂತು ಅಂತ ಅಂದ್ಕೊಳ್ಳಿ, ಈ ಸ್ಪಾಟಲ್ಲಿ ಒಂದು ಶ್ಯಾಡೋ ಹಿಂಗೆ ಬಂತು ಅಂದರೆ ಮುಗೀತು ನಮ್ಮ ಕತೆ. ಒಂದು ಅಪ್ಪರ್ ಶ್ಯಾಡೋ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ತಾಕಿ ಒಂದು ಬೇರಿಶ್ ಪ್ಯಾಟರ್ನ್ ಬಂತು ಅಂದರೆ ಡೆಫಿನೆಟ್ಲಿ ಸಪ್ಲೈ ಝೋನ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಸೊ ವಿ ಜಸ್ಟ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ನಿಜವಾಗ್ಲೂ ಮಾರ್ಕೆಟಲ್ಲಿ ಸಪ್ಲೈ ಝೋನ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ. ಫರ್ದರ್ ನಾವು ನಿಫ್ಟಿ ಮಿಡ್ ಕ್ಯಾಪ್ ನಾಳೆನೂ ಬೇರಿಶೇ ನೋಡ್ಬೋದು ಆಸ್ ಪರ್ ದಿ ಟುಡೇಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಆ್ಯಂಡ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು ನನಗೆ ಇಲ್ಲಿ ಎಲ್ಲಿ ಸಿಕ್ಕಿದೆ ಅಂದರೆ, ಮೊದಲನೇದು ಈ ಜಾಗ ನೋಡ್ರಿ, 4th ಕ್ಯಾಂಡಲ್. ಇದೇ ಥರ ಪ್ಯಾಟರ್ನ್ ಡೈಲಿ ಚಾರ್ಟಲ್ಲಿ ಆಯಿತು ಅಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಹ್ಯೂಜ್ ರೆವೆನ್ಯೂ. ಅದೇ ಥರ 5 ಮಿನಿಟ್ಸ್ ಗ್ಯಾಪಲ್ಲಿ ಬಂತು ಅಂದರೆ ನಮ್ಗೆ ಇಂಟ್ರಾಡೇ ಪ್ರಾಫಿಟ್ಸ್ ಬರುತ್ತೆ. ಇದು ಮೊದಲನೇ ಟ್ರೇಡ್. ಆದರೆ ಇದೇ ಜಾಗ ರ್ಯಾಲಿ ಬೇಸ್ ಡ್ರಾಪ್ ಅಂತ ಕರೀತಾರೆ. ಸೇಮ್ ಲೊಕೇಶನ್ ನಮಗೆ ಇಲ್ಲಿ ಸಿಕ್ಕಿದೆ ನೋಡ್ರಿ. ಸೆಕೆಂಡ್ ಆಪರ್ಚುನಿಟಿ ಈವ್ನಿಂಗ್ ಸ್ಟಾರ್. ಬಟ್ ಥರ್ಡ್ ಒನ್ ಪ್ರೈಸ್ ನಮ್ಮದು ಟ್ರಿಗರ್ ಮಾಡಲಿಲ್ಲ ಆ್ಯಂಡ್ ಮಾರ್ಕೆಟ್ ಸ್ಟಾರ್ಟೆಡ್ ಫಾಲಿಂಗ್ ಫರ್ದರ್ ಡೌನ್. ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ ಆದಮೇಲೆ ಸೆನ್ಸೆಕ್ಸ್ ತೊಗೊಂಡ್ರೆ, ಸೆನ್ಸೆಕ್ಸಲ್ಲೂ ಸಹ ಇದು ಹರಾಮಿನ ಇಲ್ವಾ ಅಂತ ಅಂದ್ಕೊಂಡಿದ್ವಿ. ಫಾರ್ಚುನೇಟ್ಲಿ ಅದು ಹರಾಮಿ ಅಂತ ತೋರಿಸ್ಬಿಟ್ಟಿದೆ.
ಆ್ಯಂಡ್ ಪ್ರೈಸಸ್ಸು ಫರ್ದರ್ ಡೌನ್ ಸೈಡ್ ಬಿದ್ದೋಗಿದೆ ಸೆನ್ಸೆಕ್ಸಲ್ಲೂ ಕೂಡ. ಸೊ ಎಲ್ಲಿ ತನಕ ಬೀಳ್ಬೋದು, ಹೈ ಟು ಲೋ ಫಿಬೊನಾಚಿ ಕನೆಕ್ಟ್ ಮಾಡಿಕೊಂಡ್ರೆ ಮೊದಲನೇ ಸಪೋರ್ಟು 80,217 ಅಂತ ತೋರಿಸ್ತಾ ಇದೆ. ಅದಾದಮೇಲೆ 0.382 ಒಂದು 78,900, ಅದಿಲ್ಲ ಅಂದರೆ 78,118 0.236 ಅಲ್ಲಿ. ಇದಿಷ್ಟರಲ್ಲಿ ಎಲ್ಲರೂ ಒಂದು ಕಡೆ ಸಪೋರ್ಟ್ ತೊಗೊಂಡು ಮಾರ್ಕೆಟು ಫರ್ದರ್ ಹೈ ಹೋಗೋ ಸಾಧ್ಯತೆಗಳಿದೆ. ಇನ್ ಕೇಸ್ ಹೋಯ್ತು ಅಂದ್ರೂ ನಮ್ಮ ಫಿಬೊನಾಚಿ ಟಾರ್ಗೆಟು 85,713 ಅಂತ ಹೇಳ್ತಾ ಇದೆ. ನಿಜವಾಗ್ಲೂ ಮಾರ್ಕೆಟ್ ಅಲ್ಲಿ ತನಕ ಬರುತ್ತಾ ಕಾದು ನಾವು ನೋಡಬೇಕು. ಸೊ ಇದಾಯಿತು ಸೆನ್ಸೆಕ್ಸ್. ಇದಲ್ಲದೆ ಇಂಪ್ಲಾಯ್ಡ್ ವಾಲಟಿಲಿಟಿ ಪ್ರಕಾರ 2 ಸ್ಟಾಕ್ ಸಿಕ್ಕಿದೆ. ಒಂದು ನೈಕಾದಲ್ಲಿ ಏನಾಗಿದೆ, ಪ್ರೈಸಸ್ಸಲ್ಲಿ ಡೈವರ್ಜೆನ್ಸ್ ಕೂಡ ಆಗಿದೆ. ಮಾರ್ಕೆಟು ಲೋಯರ್ ಲೋ ಮಾಡಿ ಇಂಡಿಕೇಟರ್ ಲೋಯರ್ ಹೈ ಮಾಡಿಬಿಟ್ಟು ಮಾರ್ಕೆಟು ಡೈವರ್ಜೆನ್ಸಲ್ಲಿದೆ, ಪ್ರೈಸಸ್ ಮೇಲೆ ಹೋಗೋ ಸಾಧ್ಯತೆಗಳಿದೆ ಅಂತ ತೋರಿಸಿದೆ. ನಿಜವಾಗ್ಲೂ ಮೇಲೆ ಹೋಗ್ತಾನಾ ಇಲ್ವಾ ಅಂತ ನಾವು ಕಾದು ನೋಡಬೇಕಾಗತ್ತೆ. ಬಟ್ ಸ್ಟಿಲ್ ನೈಕಾ ಅಪ್ ಟ್ರೆಂಡ್ ಇದೆ. ಪ್ಲಸ್ ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೇಜ್ ಮೋರ್ ದೆನ್ 100 ಇರೋದ್ರಿಂದ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ಬೋದು. ಯಾವುದು, ಶಾರ್ಟ್ ಸ್ಟ್ರಾಡಲ್ ಅಥವಾ ಶಾರ್ಟ್ ಸ್ಟ್ರಾಂಗಲ್. ಫಾಲೋಡ್ ಬೈ ಪಾಲಿಸಿ ಬಜಾರ್. ಪಾಲಿಸಿ ಬಜಾರಲ್ಲಿ ಕೂಡ ಮಾರ್ಕೆಟು ಇವಾಗ F&Oಗೆ ಲಿಸ್ಟ್ ಆಗಿದೆ. ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟಿದ್ದಾನೆ. ಒಂದೇ ಜಾಗದಲ್ಲಿ ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟಿರೋದ್ರಿಂದ ಒಂದು ಶೂಟಿಂಗ್ ಸ್ಟಾರ್ ಆಗಿದೆ ಅದೇ ಜಾಗದಲ್ಲಿ. ಸೊ ಪ್ರಾಬಬ್ಲಿ ಪ್ರೈಸಸ್ಸು ಮತ್ತೆ ಫರ್ದರ್ ಡೌನ್ ಸೈಡ್ ಹೋಗೋ ಸಾಧ್ಯತೆಗಳು ತುಂಬಾ ಕಾಣಿಸ್ಕೋತಾ ಇದೆ ಆ್ಯಸ್ ಪರ್ ದ ಫ್ಯೂಚರ್ ಗ್ರಾಫ್ಸ್. ಬಟ್ ನೋಡಬೇಕು, ನಾವು ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಚಾಣಕ್ಯ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಹೇಳುತ್ತೆ ಅಂತ ನಾಳೆ ನೋಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಅನಿಲ್ ಅವರೇ, ನೀವು ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೇಜು ಮತ್ತು ಇಂಪ್ಲಾಯ್ಡ್ ವಾಲಟಿಲಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಒಂದು ಸತಿ ಈ ಕಾರ್ಪೊರೇಟ್ ಆ್ಯಕ್ಷನ್ದು ಎಪಿಸೋಡ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದಿಷ್ಟು ಎಪಿಸೋಡ್ಸ್ ನಾವು ಆಪ್ಷನ್ ರಿಲೇಟೆಡ್ ಸ್ಟ್ರಾಟಜೀಸು, ಟೆಕ್ನಿಕ್ಸು ಮತ್ತು ಇದ್ರ ಬಗ್ಗೆ ಗ್ರೀಕ್ಸ್ ಬಗ್ಗೆ ಎಲ್ಲ ನಾವು ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿರಿ. ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್ ಎ ಕನ್ಸರ್ನ್. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅದಲ್ಲದೆ ಸ್ನೇಹಿತರೆ, ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮದು ಕ್ಲಾಸಸ್ ನಡೆಯುತ್ತೆ. ನೆಕ್ಸ್ಟ್ ಬ್ಯಾಚ್ ರೆಡಿಯಾಗಿದೆ. ಯಾರು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಿದ್ದರೆ ಅವ್ರಿಗೆ ಕೆಳಗಡೆ ಕಂಡ ರಿಸೆಪ್ಷನ್ ನಂಬರ್ಗೆ ಫೋನ್ ಮಾಡೋಕ್ಕೆ ಹೇಳಿ. ಅದ್ರ ಬಗ್ಗೆ ಫರ್ದರ್ ಅಪ್ಡೇಟ್ಸ್ ತಿಳ್ಕೊಳ್ಳಿ. ಅದಲ್ಲದೆ ಶನಿವಾರ 10:30 12:30 ಫ್ರೀ ಸೆಮಿನಾರ್ ಕೂಡ ಕಂಡಕ್ಟ್ ಮಾಡ್ತೀವಿ. ಯಾರಾದರೂ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಲಿತೀನಿ ಅಂತ ಹೇಳಿದ್ರೆ ಅವ್ರಿಗೂ ಸಹಿತ ಒಂದು ರೆಫರೆನ್ಸ್ ಕೊಟ್ಟು ಇಲ್ಲಿ ಕಳಿಸ್ಕೊಡಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಫ್ರೀ ಸೆಮಿನಾರ್ ಇದೆ ಫ್ರಮ್ 10:30 to 12:30. ಇನ್ನು ಫರ್ದರ್ ಡೀಟೇಲ್ಸ್ಗೆ ರಿಸೆಪ್ಷನ್ಗೆ ಫೋನ್ ಮಾಡಿ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅಲ್ಲಿ ತನಕ ಥ್ಯಾಂಕ್ ಯು ಎವ್ರಿವನ್, ಟೇಕ್ ಕೇರ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.